ನಮಸ್ಕಾರ ಬಾರ. ಬರೋದಾತ್ ಬಿಡ್ರಪ್ಪ ನೀವು. ಯಾಕ ಏನತ್ತ? ನಿಮ್ ಮನಿಗ್ ಬರ್ಬೇಕು ಅಂತ ನಾ ಬರಾಕತ್ತೀನಿ. ನಾಯಿ ನೋಡಿ ಗೌ 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 ಕಡಿಯಾಕ್ ಬಂದಂಗ್ ಬರ್ತಾವ್ರಿ ನಾಯಿ ಅಂತವು. ನಾಯಿ ಅಂದ ಮ್ಯಾಗ ಬೊಗಳದಾವು, ಬೊಗಳಿಲ್ಲ ಅಂದ್ರ ನಾಯಿ ಅಂತಾರ ನಾವ್ಕ. ಹುಚ್ಚಪ್ಪ ಹಳೆ ಹುಚ್ಚಪ್ಪ ನಾಯಿ ಅಂದ ಮ್ಯಾಗ ಮತ್ ಹಂಗ ಇರವ. ಅದ್ರಾಗ ಬೀದಿ ನಾಯಿ ಅಂದ್ರು ಒಂದ್ ನಾಯಿ ಕೂಗೋದಿಲ್ಲ, ಇನ್ನೊಂದ್ ನಾಯಿ ಹಂಗ ಕೂಗ್ತತಿ. ಆ ನಾಯಿ ಯಾಕೆ ಕೂಗ್ತಂತ ಅದು ವಿಚಾರ ಮಾಡಂಗಿಲ್ಲ. ಅದು ಕೂಗೈತಲ್ಲ ನಾನು ಕೂಗೋಣ ಅನ್ನೋದ ಅದು. ಹಿಂಗದ ನಾಯಿ ಚಟ. ಹೌದ್ರಿ, ನಮಗೆಲ್ಲ ಕಿವಿ ಎಲ್ಲ ಬೆಚ್ಚಗಾಗ್ಬಿಡ್ತಾವ. ಒಂದ್ ನಾಯಿ ಗವ್ ಅಂದ್ರ ಎಲ್ಲ ಬೆಚ್ಚಗಾಗ್ಬಿಡ್ತಾವ. ಅನ್ನೊಂದು ಸುದ್ದಿ ಕೇಳಿರಿ? ಏನಪ್ಪ ಅಂತ ಘನವಾದ ಸುದ್ದಿ? ಘನವಾದ ಸುದ್ದಿ ಅಂತಿರಲ್ರಿ, ನಮ್ ಬಾಜು ಓಣ್ಯಾಗ ನಿಂಗವನ್ ಮಗಳೇ ಓಡ್ಯಾಳ. ಓಡಗಳಂತ? ಯಾವಾಗ? ಗೊತ್ತಿಲ್ಲ. ಹೌದಾ? ಓಡಗಳ ಈ ಓಡಗಳಂತ ನನಗೆ ವಿಚಿತ್ರ ಅನಿಸ್ತತಿ. ಇತ್ತಿತ್ಲಾಗ ಈ ಹುಡುಗಿಯರು ಏನ್ ಹೋಗ್ತಾರಲ್ಲ, ಕಾರ್ನ್ಯಾಗ ಹೋಗ್ತಾರು, ಏನ್ ಟಾಂಗದಾಗ ಹೋಗ್ತಾರು, ಜಟಕದಾಗ ಹೋಗ್ತಾರು, ಬಸ್ಸಿನಾಗ ಹೋಗ್ತಾರು, ಏನ್ ಟ್ರೇನ್ಯಾಗ ಹೋಗ್ತಾರು, ನಡ್ಕೊಂತ ಹೋಗ್ತಾರು, ಒಟ್ಟು ಎಲ್ಲರ ಹೋಲಿ, ಯಾವ್ದಾರ ಪುಟ ಹೋಲಿ, ಓಡುಗಳ ಓಡುಗಳ ಅನ್ನೋದು ಒಂದ್ ಶಬ್ದ ಕಾಯಂ ಆಗ್ಬಿಟ್ಟಿದ್ರು. ಚಲೋ ತಂದಿರ್ತಾರೆ ಇದನ್ ಶಬ್ದ. ಹಿಂದಕ್ಕೂ ಈಗ ಓಡುಗಳ ಅಂತಿದ್ರು, ಈಗ ಓಡುಗಳ ಅಂತಾರ. ಸೌಕಾಶ ಒಂದು ಓಡು, ಒಟ್ಟು ಓಡುಗಳ 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 ಹಂಗ ಬಂದ್ಬಿಟ್ಟದ. ಈಗ ಹಂಗ ಹೆಂಗ್ ಹೊಕ್ಕಾಳ್ರಿ? ಅವನ್ನ ಕಟ್ಕೊಂಡ್ ಓಡಗಳಾಕಿ ಓಡುಗರ ಮತ್ ಕಟ್ಕೊಂಡ್ ಹೋಗ್ತಾರ. ಒಬ್ರ ಯಾಕೆ ಓಡುಗಕ್ ಹೋಗ್ತಾರ? ಹುಚ್ಚರ ಹಂಗಲ್ರಿ, ಅವನ್ನ ಕಟ್ಕೊಂಡ್ ಓಡೋದಿರಕ್ಕ ಓಡಗಳ ಓಡಗಳ ಅಂತಂದು ಬೆನ್ನ ಹಚ್ಬಿಟ್ರ. ಯಾರ್ ಪುಟ ಹೋಗ್ಯಾಳ ನೋಡ್ರಿ, ಆ ಓಣ್ಯಾಗ 108 ಗಂಡೂರ್ ಯಾವನ್ ಕುಟ್ಯಾಗ ಹೋಗ್ಯಾಳ ಅನ್ನೋದು ಗೊತ್ತಾಗ್ಲಾರ್ದಂಗಾಗಿ ಅವ್ರಪ್ಪ ತಲಿ ಕೆಡ್ಸ್ಕೊಂಡ್ ಕುಂತಾನ್ರಿ. ಹೋಗಿ ಸುಟ್ಕೇಸ್ ತೆಗೆದು ನೋಡಿದ್ನಂತ 50 ಹುಡುಗರು ಫೋಟೋ ಇದ್ವಂತದ್ರಾಗ. ಹಿಂಗಾಗಿ ಇಂಥವನ್ ಕುಟಾಗ ಹೋಗ್ಯಾಳ ಅನ್ನೋದು ಅವನಿಗೆ ಯಕ್ಷ ಪ್ರಶ್ನೆ ಆಗಿ ಹಂಗ ಉಳ್ಕೊಂಬಿಟ್ಟ. ಫೋಟೋ ಹಿಂಗಾಗಿ ಯಾರ್ ಕೂಟಾಗ ಹೋಗ್ಯಾಳ ಅನ್ನೋದನ್ನ ಕಂಡು ಹಿಡಿಯಾಗ ಡಿಗ ಹಚ್ಕೊಂಡ್ ಕುಂತ ಬಿಟ್ಟಾನ. ಪೊಲೀಸರಿಗೆ ಮತ್ತ ಕಂಪ್ಲೇಂಟ್ ಏನಾರ ಕೊಟ್ಟಿದ್ರಂತ ಇದಕ್ ಸಂಬಂಧಪಟ್ಟಂಗ? ಅಲ್ರಿ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡಾಕ್ ಹೋದ್ರ ಇಂತಾರ ಕುಟಾಗ ಹೋಗ್ಯಾರ ಅನ್ನಂಗಿದ್ರೆ ಹೇಳ್ರಿ, ನಾವು ಹುಡುಕ್ ಕೊಡ್ತೇವಿ ಅಂತಂದೇಳಿ ಅವ್ರು ಹೇಳ್ತಾರೆ. ಅವ್ರ ಹಂಗ ಹುಡ್ಕಾರಲ್ಲ ಬಿಡ, ನೀವು ನಿರ್ದಿಷ್ಟವಾಗಿ ಹೇಳ್ರಿ ಇಂಥವ ಅಂತೇಳಿ ಅಂತಾರ. ಅವ್ರ ಓಣ್ಯಾಗ 108 ಹುಡ್ರ ಯಾವ ಕುಟಾಗ ಹೋಗ್ಯಾಳ ಅಂತ ಹೇಳ್ಬೇಕು. ಹೌದಲ್ರಿ? ಹಿಂಗಾಗಿ ಡಿಗರ್ ಹತ್ಕೊಂಡು ಕುಂತ ನಮ್ಮ ಓಣ್ಯಾಗ ಅಡ್ಡಾಡ್ತಿತ್ತ ಹುಡುಗಿ. ನನಗ ಸಂಶಯ ಬಂದಿತ್ತ ಅಕ್ಕಿ ಮ್ಯಾಗ. ಅದು ಒಂದು ಹರಗ ಪ್ಯಾಂಟ್ ಹಾಕೊಂಡು ಕೈಯಾಗ ಮೊಬೈಲ್ ಹಿಡ್ಕೊಂಡು ಓಡಾಡ್ತಿತ್ತು. ಇದ್ಯಾಕ ಹುಡುಗಿ ಒಂದಿಲ್ದ ಒಂದಿನ ಯಾವಂದರ ಪುಟ ಕುಕ್ಕತಿ ಅನ್ಕೊಂಡಿದ್ದೆ. ಹಂಗ ಆತ್ ನೋಡೋದು. ಏನ್ ಮಾಡ್ತಿ? ಹರಗ್ ಪ್ಯಾಂಟ್ ಅಲ್ರಿ ಅದು, ಅದಕ್ಕ ಕಂಪ್ನಿಯವರ ಹೊಸದಾದ. ಅದಕ್ಕೆ ನೀವು ಹರಗ್ ಪ್ಯಾಂಟ್ ಅಂತ ತಿಳ್ಕೊಂಡಿದ್ರೇನೆ. ಕಂಪ್ನಿಯವ್ರ ಏನ್ ಮಾಡ್ತಾರ ಅಂದ್ರೆ ಹೊಸ ಪ್ಯಾಂಟ್ ನ ಮಷಿನ್ನಾಗ ಇಟ್ಟು ಹರಿದ ಅದಕ್ಕೆ ಇನ್ನೊಂದು ಹೊಸ ಹೆಸರು ಬೇರೆ ಇಟ್ಟಾರ್ರಿ. ಫೋರನ್ ಪ್ಯಾಂಟ್ ಅಂತದ, ಫೋರನ್ ಪ್ಯಾಂಟ್. ಅವು ಈಗ ಫ್ಯಾಷನ್ ಆಗ್ಯಾವ್ರಿ, ಎಲ್ ಬೇಕಲ್ಲಿ ಹಾಕೊಂಡು ಓಡಾಡೋದು. ಅದಕ್ಕೆ ನೀವು ಹರಗ್ ಪ್ಯಾಂಟ್ ಅಂತ ತಿಳ್ಕೊಂಡಿದ್ರೆ ಹೊಸದ ಪ್ಯಾಂಟ್ ಅದ. ಈಗಿನ ಒಂಟಿ ಹೆಣ್ಣುಡ್ರು ಗಂಡ ಅದು ಹೆಣ್ಣೆ ಅದು ಪ್ಯಾಂಟು ಶರ್ಟ್ ಹಾಕೊಂಡ್ಬಿಡ್ತಾವ ಇವು. ಆಮೇಲೆ ಜಡಿ ಇರಂಗಿಲ್ಲ, ಏನಿಲ್ಲ, ಬಾಕಟ್ ಬಿಟ್ಟಿರ್ತಾವು. ಕಡಿಕೆ ಟೊಬ್ಬಿ ಹಾಕೊಂಡಿರ್ತಿ ಗೊತ್ತು ಆಗಲ್ಲ. ಹಿಂಗಾಗಿ ಹಿಂಗ ಅಡ್ಡಾಡ್ತಾವು. ಈಗಿನ ಹುಡುಗಿಯರ್ ಕಾಣಂಗಿಲ್ಲ, ಜಡಿ ಇರಂಗಿಲ್ಲ, ಏನಿಲ್ಲ, ಪ್ಯಾಂಟು ಶರ್ಟ್ ಹಾಕೊಂಡು ಬಿಡ್ತಾವು. ಗಂಡಸೂರ್ ಕಣ್ಣಂಗ ಕಾಣ. ಹಿಂಗಾಗಿ ಯಾವ್ದು ಪುಟ ಹೊಂಟ್ರಿ ಇಬ್ರು ಗಂಡಸೂರು ಹೊಂಟ್ರ ನಾವು ತಿಳ್ಕೊಬೇಕು. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಡಸರು ಹಾಕೊಳ್ಳೋ ಡ್ರೆಸ್ ಇವು ಹಾಕೊಳಕತ್ಬಿಟ್ಟು. ಇವ ಏನ್ ಚಿಣಕಪ್ಪ ಅದನ್ನ, ನಮ್ ಚಿಣಕಪ್ಪ
ಹುಡುಗಿ ಓಡೋಗಿದ್ದಕ್ಕೆ ಈ ಸುಳೆ ಮಗ ಏನ್ ತಲೆ ಕೆಡ್ಸ್ಕೊಂಡಿಲ್ಲ ಓದ್ ಹೋಗಿ ಖರ್ಚು ಹಿಡಿತ ಸುಳೆ ಮಗ ಅವ. ಮೊದಲ ಅವ್ರ ಮನಿಗಿರಿ ಶರಣಪ್ಪನ ಮಗ ಮಾದೇವ ಬಂದು ಕಾಲ ಕಳಿತಿದ್ದ. ಆಮೇಲೆ ಸಿದ್ಲಿಂಗಪ್ಪನ ತಮ್ಮ ಅವ್ರ ಮನ್ಯಾಗ ಕಾಲ ಕಳೆದ್ ಅಲ್ಲೇ ಸಾಯ್ತಿದ್ದವ. ಇತ್ತಿತ್ಲಾಗ ಈ ಕ್ವಾಣಂತಲಿ ಹನುಮಂತಪ್ಪನ ಮಗ ದುರ್ಗ ಅವನು ಅಲ್ಲೇ ಇರ್ತಿದ್ದ. ಈಗ ನೋಡಿದ್ರೆ ಅವರು ಕಾಣುವಲ್ರಿ ಯಾರು. ಹಂಗಾಗಿ ಯಾರು ಕೂಟಾಗ ಹೋಗ್ಯಾರ ಅನ್ನೋದ ತಿಳಿವಲ್ದಂಗಾಗಿ ಅದನ್ನು ಪತ್ತೆ ಹಚ್ಚಾಕತ್ತಾರ್ರಿ. ಈಗ ಯಾರು ಕೂಟಾಗ ಹೋಗ್ಯಾರ ಯಾವಾಗ ಹೋಗ್ಯಾರ ಅನ್ನೋ ಅದನ್ನು ಪತ್ತೆ ಹಚ್ಚಾಕತ್ತಾರ. ಈ ಲವ್ ಗಿವ್ ಅಂತ ಯಾವಾಗ ಶುರು ಆದ ನೋಡ್ರಿ, ಯಾವಾಗ ಈ ಹುಡುಗಿಯರು ಓಡಾಕತ್ತ ಪಾಲಕೇನ 9 ತಿಂಗಳು 10 ಪಾಪ ಹಡ್ದಿರ್ತಾವು, ಜಪಾನ ಮಾಡಿರ್ತಾವು. ಇವು ಹಿಂಗ್ ಹೋಗ್ಬಿಟ್ಟ ಪಾಪ ಅವ್ರು ಮರ್ಯಾದೆ ಹೇಳ ಓಣ್ಯಾಗ ಪಾಪ. ಇದ ನಾವು ಭಾಳ ಕೆಟ್ಟ ಅನ್ಸಿ ಓಡ್ ಹೋಗೋರೇನು ಹೋಗ್ಬಿಡ್ತಾರ. ಅನ್ಕೋಸ್ಕರ ತಂದೆ ತಾಯಿ ತಾನೆ ಹೌದಲ್ಲ, ಏನ್ ತಪ್ಪು ಮಾಡಿರ್ತಾವ ಅದ ನನ್ಗೆ ಇದಕ್ ಬೇಜಾರ ಆಗತ್ತ. ಹಿಂಗಾಗ್ರಿ ಈ ಹುಡುಗಿದು ಹಂಗ ತಲೆ ಕೆಟ್ಬಿಟ್ಟತ್ರಿ. ಆಕಿದು ಫೋನ್ ಓಪನ್ ಮಾಡಿ ನೋಡಿದ್ರ 100 ಹುಡುಗರು ಮಾಡಿದ್ ಮೆಸೇಜ್ ಬಂತ್ರಿ ಇದ್ರಾಗ. ಹಿಂಗಾಗಿ ಅವ್ರಪ್ಪ ಎಲ್ಲಿ ಹೋಗ್ಯಾಳ ಯಾರು ಕೂಟ ಹೋಗ್ಯಾಳ ಅನ್ನೋದು ತಿಳಿಲಾರ್ದಂಗಾಗಿ ಪತ್ತೆ ಹಚ್ಚಕ್ ಕುಂತಾರ್ರಿ. ನೋಡ್ರಿ ಈಗಿನ ಹುಡ್ರಿಗೆ ಜವಾಬ್ದಾರಿ ಅನ್ನೋದಿಲ್ರಿ. ಈ ವಯಸ್ಸಿನ ಬರೀ ಮಜಾ ಮಾಡ್ಬೇಕು ಅನ್ನೋದು ಅಷ್ಟ ಅವ್ರ ತಲೆಯಾಗಿರ್ತೈತಿ. ನೋಡ್ರಿ ಹೆಂಗ ಅಂದ್ರ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋಂತ ಒಂದು ಯೋಚನೆನ ಇರಂಗಿಲ್ರಿ. ಅದ್ರ ಕಡೆ ಗಮನನ ಇಲ್ಲ. ಹೆಂಗಂದ್ರ ಈಗ ಒಂದ್ ನಮ್ಗೆ ಕುಡ್ಕೋ ಅಂತ ಗಾಡಿ ಓಡಿಸ್ದಂಗ ಅವ್ರ. ಹೌದ್ರಿ ನೋಡ್ರಿ ನಮ್ಮ ಬಾಜು ಓಣ್ಯಾಗಿನ ಶಾಂತಕ್ಕನ ಮಗ ಹೇಮಾ ಆಕಿ ಮನಿ ಬಿಟ್ಟು ಹೋಗ್ಬಿಟ್ಲ. 3 ತಿಂಗಳು ಹುಡಿಕ್ ಸಾಕಾತವ್ರಿಗೆ. ನೋಡಿದ್ರ 3 ತಿಂಗಳು ಆದ್ಮ್ಯಾಗ 3 ತಿಂಗಳು ಬಸರಾಗ್ಯಾಳ ಬಂದ್ ಮನ್ಯಾಗ ಕುಂತಾಳ. ಏನ್ ಮಾಡ್ಬೇಕ್ರಿ ಹಿಂಗಾದ್ರ? ಅದು ಅಲ್ದ ನಮ್ಮ ಮನಿ ಎದುರುಗಡೆ 4ನೇ ಮನಿ ಐತಲ್ರಿ, ಆ ಮನ್ಯಾಗ ಒಬ್ಬಿಕಿ ಒಂದ್ ದಿವ್ಸ ಏಕಾಏಕಿ ಕಾಣಕವಲ್ಲ. ಹುಡುಕ್ತಾರ ಆ ಕಡೆ ಈ ಕಡೆ ಗಾಡಿ ತಗೊಂಡು ಎಲ್ಲಾ 4-5 ಗಾಡಿ ತಗೊಂಡು ಹುಡುಕ್ಯಂತ ಹೊಂಟ್ರ ಅವ್ರು. ಎಲ್ಲಿ ಸಿಗಾಕ ತಯಾರಿಲ್ಲ. ಆಮ್ಯಾಗ ನೋಡ್ತಾರ್ರಿ 6ನೇ ದಿವ್ಸಕ್ಕ ಅವ್ರ ಮನ್ಯಾಗ ಒಬ್ರಿಗೆ ಒಂದ್ ಫೋನ್ ಬಂತು. ಹಲೋ ಯಾರು ಅಂತ ಕೇಳಿದ್ರು. ಅವ್ರು ನೋಡಿದ್ರು ಹುಬ್ಬಳ್ಳ್ಯಾರ ಒಂದ್ ಯಾವ್ದ ಲಾಡ್ಜ್ನವ್ರ. ಯಾಕ್ರಿ ಅಂತ ಕೇಳಿದ್ರ, ನಿಮ್ ಮನಿ ಹೆಣ್ಮಗ ನಮ್ಮ ಹತ್ರ ಅದಾಳ್ರಿ, ಅವ್ರದ್ದು ಆಧಾರ್ ಕಾರ್ಡ್ ಇಸ್ಕೊಂಡ್ವಿ, ನಿಮ್ ನಂಬರ್ ಸಿಕ್ಕ ನಿಮ್ಗೆ ಹಚ್ಚೇವಿ ಅಂತ ಅಂದ್ರ. ಹೌದ್ ಏನ್ ಹೇಳ್ರಿ ಅಂತ ಕೇಳಿದ್ವಿ. ಏನೇನ್ರಿ 5 ದಿವ್ಸ ಆತ ಬಂದ ನಮ್ ಲಾಡ್ಜ್ನಾಗ ಉಳ್ಕೊಂಡಾರ, ಲಾಡ್ಜ್ ಬಿಲ್ ಕಟ್ಟಿಲ್ಲ, ಊಟದ ಬಿಲ್ ಕಟ್ಟಿಲ್ಲ, ತಿಂಡಿ ಬಿಲ್ ಕಟ್ಟಿಲ್ಲ. ಚಲೋ ಮಾತಿದ್ದ ನೀವು ಬಂದ್ ಅದು ಅಷ್ಟು ಬಿಲ್ ಕಟ್ಟಿ ನಿಮ್ಮ ಹೆಣ್ಮಗನ್ ಕರ್ಕೊಂಡ್ ಹೋಗ್ರಿ ಅಂತ ಹಿಂಗಂದ್ರಿ. ಏನ್ ತಲಿ ತಿನ್ನಂಗ ತೋಮರ ಈ ವಿಷಯ. ಯಾವನರ ಯಾವಾಕ್ಯಾರ ಓಡಿಸ್ಕೊಂಡು ಹೋಗಲ್ಲ. ಓಡಿಸ್ಕೊಂಡು ಹೋದವ ರಾಹು ಕಾಲ್ದಾಗ ಹೋದ್ನೋ ಏನ್ ಯಮಗಂಡ ಕಾಲ್ದಾಗ ಹೋದ್ನೋ, ಒಟ್ಟ ಹೋಗಲ್ರಕ್ಕ ಸುಸೂತ್ರ ಮದ್ವಿ ಮಾಡ್ಕೊಂಡು ಚಂದಾಗಿದ್ರ ಸಾಕ್ ಮಾರಯ್ಯ, ಅಷ್ಟ ಸಾಕು. ಮತ್ ಹೋಗಿ ಹೊಯ್ ಬರಂಗ ಆಗ್ಬಾರ್ದು. ಖೋ ಆಟದಂಗ ಖೋ ಕೊಟ್ಕೊಂತ ಹೋಗ್ತಾರಲ್ಲ ಹಂಗಾಗ್ಬಾರ್ದು ಅಂತ ಅಷ್ಟ ನಮ್ಗೆ ಬಾಳ ಬ್ಯಾಸ ಆಗ್ತದೆ. ಯಾವ ಊರ್ ಹೋಗ್ತೀವಿ ಇರ್ಲಡಿ ಚಾ ಕುಡಿಯೋಣಂತ ಬಾ. ಹಂಗ ಮಾಡನ್ರಿ ನೋಡ್ರಿ.